ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸಂಡೇ ಆಗಿದ್ದರಿಂದ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ. ನಾನು ಈ ಗ್ರೇ ಮತ್ತು ವೈಟ್ ಕಾಂಬಿನೇಷನಲ್ಲಿರೋ ಕುರ್ತಿ ಸೆಟ್ ಹಾಕ್ಕೊಂಡೆ. ಆಮೇಲೆ ಎಲ್ರಿಗೂ ವಿಡಿಯೋ ಮಾಡ್ತೀನಿ, ಸೈಡಿಗೆ ಬನ್ನಿ ಅಂತ ಹೇಳಿದೆ. ಅವ್ರು ಯಾರೂ ಸೈಡಿಗೆ ಬರಲಿಲ್ಲ, ಹಾಗಾಗಿ ನಾನೇ ಸೈಡಿಗೆ ಬಂದು ಲಡ್ಡು ತಿಂದೆ. ಕೊನೆಗೂ ನಂಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಜಾಗ ಸಿಕ್ತು. ಆ್ಯಂಡ್ ಫೈನಲಿ ನಾನು ಕಂಟಿದ್ದಿದ್ದು ಹೀಗೆ. ನಮ್ಮ ಗ್ರೂಪ್ ಎಲ್ಲ ಪ್ಲಾನ್ ಮಾಡಿದ್ದು ಆದಿಯೋಗಿಗೆ. ಆ್ಯಂಡ್ ದಿಸ್ ಇಸ್ ಮೈ ಗ್ರೂಪ್. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಆದರೆ ನಮ್ಗೆ ಯಾರಿಗೂ ಬಸ್ಸಲ್ಲಿ ಸೀಟೇ ಸಿಗಲಿಲ್ಲ. ನಮಗೆ ನಿಲ್ಲಕ್ಕೆ ಜಾಗ ಇರಲಿಲ್ಲ. ಆದರೆ ಹುಡುಗಿ ಮಾತ್ರ ಆರಾಮಾಗಿ ಮಲಗಿತ್ತು. ಯಾವುದರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಫೈನಲಿ ಸೀಟ್ ಸಿಕ್ತು. ಈ ಹುಡುಗಿ ರೋಡ್ನ ಕಣ್ಣು ಮುಟುಕ್ಸ್ದೆಲ್ಲ ನೋಡ್ತಿದ್ಲು. ಅದೇನು ನೋಡ್ತಿದ್ಲು ಅಂತ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಫೈನಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ರೀಚ್ ಆದ್ವಿ. ಆ್ಯಂಡ್ ಸೀದಾ ಟ್ರಾಫಿಕ್. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ವಿ ಶಿವನ್ ನೋಡೋಕ್ಕೆ. ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೇ, ಜಾಸ್ತಿ ದೂರ ಏನೂ ಇರಲಿಲ್ಲ. ಹಾಗಾಗಿ ಆರಾಮಾಗಿಯೇ ಹೋದ್ವಿ. ಆಲ್ರೆಡಿ ಇಲ್ಲಿ ಶಿವನ ದರ್ಶನ ಆಗಿಬಿಟ್ಟಿತ್ತು ನಮಗೆ ಕಾರಲ್ಲಿನೇ. ಬಟ್ ನಾವೆಲ್ಲರೂ ಹೋಗಬೇಕಿದ್ದು ಆದಿಯೋಗಿ ಶಿವನ್ನ ನೋಡೋಕ್ಕೆ, ಹಾಗೆ ಲೇಸರ್ ಶೋ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. 7 ಅಷ್ಟರಲ್ಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಆ್ಯಂಡ್ ಹೋಗೋ ರೂಟ್ ನೋಡಿ ಫುಲ್ ಜಾತ್ರೆ ಥರ ಇತ್ತು ಅಲ್ಲೆಲ್ಲ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದರು. ಅದು ವೀಕೆಂಡ್ ಬೇರೆ ಅಲ್ವಾ, ತುಂಬ ಜನ ಇದ್ದರು. ನೆಕ್ಸ್ಟ್ ಏನಾಯಿತು, ಅಲ್ಲೆಲ್ಲ ಏನು ಮಾಡಿದ್ವಿ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಓಕೆ ಬಾಯ್.